ಚಿಕ್ಕಮಗಳೂರಲ್ಲಿ ರಾಜಿಯಾದ ಮೇಲೆ ಎಸ್ಐ ದರ್ಪ ಮಾಡಿರೋ ಆರೋಪ ಕೇಳಿಬಂದಿದೆ. ಠಾಣೆಯಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ, ಬೂಟು ಕಾಲ್ನಿಂದ ತುಳಿದಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಎಸ್ಐನಿಂದ ಸುರೇಶ್ ಕಣ್ಣಿಗೆ ಹಾನಿಯಾಗಿದೆ. ಈ ರೀತಿಯಾದಂತಹ ಒಂದು ಆರೋಪವನ್ನ ಈಗ ಥಳಿತಕ್ಕೊಳಗಾಗಿರುವಂತಹ ವ್ಯಕ್ತಿ ಮಾಡ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ದೇವರಹಳ್ಳಿ ನಿವಾಸಿ ಸುರೇಶ್ ಈ ಒಂದು ಆರೋಪ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಈ ಗಂಭೀರ ಆರೋಪ ಮಾಡಿದ್ದಾರೆ. ಠಾಣೆಯಲ್ಲಿ ಸುರೇಶ್ ಮೇಲೆ ಹಲ್ಲೆ ಮಾಡಿದ್ರಂತೆ ಅನಿಲ್ ನಾಯಕ್. ಠಾಣೆಯಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರೋದಾಗಿ ಸುರೇಶ್ ಆರೋಪ ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿರುವ ದೃಶ್ಯ ಠಾಣೆಯಲ್ಲಿನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಎಸ್ಪಿ ಸಾಹೇಬ್ರು ನನಗೆ ನ್ಯಾಯ ಕೊಡಿಸಬೇಕು ಅಂತ ಸುರೇಶ್ ಅವರು ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲಿ ಆ ಭಾಗದ ಸ್ಥಳೀಯ ಮೆಂಬರ್ ಸುರೇಶ್ ಅನ್ನೋನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದ, ಇದು ಕೆಲಸ ಸರಿಯಾಗಲಿಲ್ಲ ಅಂತ. HM ಹತ್ರ ಗಲಾಟೆ ಮಾಡ್ತಿದ್ದ. ಅವಾಗ ನಾನು ಕೇಳಿದವರು ನನ್ನ ಹತ್ರ ಕೇಳಬೇಕಿತ್ತು, ನೀನು ಅವ್ರ ಹತ್ರ ಅಂತ ಬಂದು ಅವನಿಗೂ ನನಗೊಂದು ಮಾತುಕತೆ ಆಯಿತು. NC ಆಗಿತ್ತು, ಕಂಪ್ಲೇಂಟ್ ಆಗಿತ್ತು. ಇವತ್ತು ರಮೇಶ್ ಅಂತೇಳಿ ದಫೇದಾರು ಎಲ್ಲವೂ ಆಯಿತು, ಮುಚ್ಚಳಿಕೆ ಬರೆದು ಸೈನ್ ಮಾಡಿಸಿ ನನ್ನ ಹೋಗಿನಲ್ಲಿ ಅನಿಲ್ ನಾಯಕ್ ನನ್ನ ಕರೆದ್ರು. ಏನ್ರಿ ನೀವು ರೌಡಿಸಮ್ ಮಾಡ್ತೀರಂತಲ್ಲ ರೀ, ಮೈ ಮೇಲೆಲ್ಲ ದುಡ್ತೀರಂತಲ್ಲ ರೀ, ನೀವು ರೌಡಿಯರಿ ಅಂತ. ಸರ್ ಏಕಾಏಕಿ ಸರ್ ಈಗ ಈ ಥರ ಮಾತಾಡ್ತೀರಾ? ನಾನೊಬ್ಬ ಚುನಾಯಿತ ಪ್ರತಿನಿಧಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಈ ಸ್ವಲ್ಪ ನೋಡಿ ಬೆಲೆ ನಿನ್ನ ಹತ್ರ ಏನೋ ಬೆಲೆ ಕೊಟ್ಟು ಮಾತಾಡೋದು ಅನ್ನೋದು ಅರ್ಥದಲ್ಲಿ ಬಂತು. ಬಂದ ನಂತರ ಮಾತು ರೇಜ್ ಆಯಿತು. ನಾನು ಚೇರಲ್ಲಿ ಕೂತಿದ್ದೆ, ಒಂದು ಹೊಡೆತ ಚೇರಿಗೆ ಒದ್ದು ಕೂಡಲೇ ಇಲ್ಲಿಗೆಲ್ಲ ಹೊಡೆದು ಇಲ್ಲಿ ಶೂ ಕಾಲಲ್ಲಿ ನನಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ವ್ಯಕ್ತಿಯೋರ್ವನ ಮೇಲೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಕಣ್ಣು ಕೂಡ ಊದ್ಕೊಂಡಿರುವಂಥದ್ದು. SI ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಈ ಸುರೇಶ್ ಅವರು ಮಾಡ್ತಿದ್ದಾರೆ. ಈ ಘಟನೆ ಯಾಕಾಗಿರುವಂಥದ್ದು, ಏನ್ ಹೇಳ್ತಿದ್ದಾರೆ ಸುರೇಶ್ ಅವರು? ಸೌಮ್ಯ, ಏನು ಸುರೇಶ್ ಎಂಬ ವ್ಯಕ್ತಿಯ ಮೇಲೆ PSI ದರ್ಪ ತೋರಿರುವಂತ ಒಂದು ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿರುವಂತದ್ದು. ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿಲ್ ನಾಯಕ್ ಇದ್ದಾರೆ. ಅವರು ಸುರೇಶ್ ಎಂಬುವರ ಮೇಲೆ ಗಂಭೀರ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಗಂಭೀರ ಆರೋಪವನ್ನ ಸುರೇಶ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಏನು STMC ಸದಸ್ಯರು ಮತ್ತೆ ಸುರೇಶ್ ನಡುವೆ ಒಂದು ಸಣ್ಣ ಮಾತಿನ ಚಕಮಕಿ ಆಗಿತ್ತು. ಇದ್ರ ವಿರುದ್ಧ ಸುರೇಶ್ ವಿರುದ್ಧ ಒಂದು STMC ಸದಸ್ಯರು ಕಂಪ್ಲೇಂಟ್ ಅನ್ನು ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸುರೇಶ್ ಅವರು ಬಂದಿರ್ತಾರೆ. ನಂತರ ಮುಚ್ಚಳಿಕೆ ಕೂಡ ಬರ್ಸಿರುವಂತದ್ದು, ಜೊತೆಗೆ ಅವನಿಗೆ ಎಚ್ಚರಿಕೆ ಕೂಡ ಕೊಟ್ಟಿ ಸುರೇಶ್ ಅವರಿಗೆ ಅಲ್ಲಿನ ಇದ್ದಂತ ಕಾನ್ಸ್ಟೇಬಲ್ಗಳು ಮತ್ತೆ ದೆಪ್ಪದಾರರು ಕೂಡ ಸೂಚನೆ ನೀಡಿದ್ದಾರೆ. ಆ ವೇಳೆಯಲ್ಲಿ ಠಾಣೆಗೆ ಬಂದಂತ PSI ಅನಿಲ್ ನಾಯ್ಕ್ ಅವರು ಏಕಾಏಕಿ ಸುರೇಶ್ ಎಂಬುವರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಇದನ್ನ ಮತ್ತೆ ಜೊತೆಗೆ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದಾರೆ ಅನ್ನೋ ಒಂದು ಆರೋಪ ಕೂಡ ಸುರೇಶ್ ಅವರು ಮಾಡ್ತಿರುವಂತದ್ದು. ಅಂದ್ರೆ STMC ಸದಸ್ಯರು ಮತ್ತೆ ಸುರೇಶ್ ನಡುವೆ ಒಂದು ಸಣ್ಣ ಮಾತಿನ ಚಕಮಕಿ ಮತ್ತೆ ಗಲಾಟೆ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ STMC ಸದಸ್ಯರೊಬ್ಬರು ಸುರೇಶ್ ವಿರುದ್ಧ ಕಂಪ್ಲೇಂಟ್ ನೀಡಿರ್ತಾರೆ. ಈ ವೇಳೆಯಲ್ಲಿ ಠಾಣೆಗೆ ಬಂದಂತ ಸುರೇಶ್ ಮೇಲೆ ಏಕಾಏಕಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಸುರೇಶ್ ಅವರು ಮಾಡ್ತಿರುವಂತದ್ದು. ಅವರಿಗೂ ಕೂಡ ಸಾಕಷ್ಟು ಗಾಯಗೊಂಡಿರುವಂತದ್ದು, ಜೊತೆಗೆ ಕಣ್ಣು ಭಾಗ ಕೂಡ ಸಂಪೂರ್ಣವಾಗಿ ಓದಿರುವಂತದ್ದು, ಕಣ್ಣು ಕೂಡ ನನಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಸುರೇಶ್ ಅವರು ಹೇಳ್ತಿರುವಂತದ್ದು. ಆದ್ರೆ ಪೊಲೀಸ್ ಜೊತೆಗೆ ನನ್ನ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯಗಳು ಠಾಣೆಯಲ್ಲಿ ಇರುವಂತಹ CCTVಯಲ್ಲಿ ಸೆರೆ ಆಗಿದೆ. ಈ ದೃಶ್ಯಗಳನ್ನ ಗಮನಿಸಿ ನನಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಮನವಿ ಕೂಡ ಸುರೇಶ್ ಅವರು ಮಾಡಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಜನಾರ್ದನ್ ರೆಡ್ಡಿ, ಸಚಿವ ಆನಂದ್ ಸಿಂಗ್, ಶಾಸಕ ನಾಗೇಂದ್ರಗೂ ಜಾಮೀನು ಮಂಜೂರಾಗಿರುವಂಥದ್ದು. ಈ ಮೂಲಕ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜನಾರ್ದನ್ ರೆಡ್ಡಿ, ಸಚಿವ ಆನಂದ್ ಸಿಂಗ್ ಹಾಗೆ ಶಾಸಕ ನಾಗೇಂದ್ರಗೂ ಜಾಮೀನು ಮಂಜೂರಾಗಿದೆ. ಅಂಕೋಲಾದ JMF ನ್ಯಾಯಾಲಯಕ್ಕೆ ಬಳ್ಳಾರಿ ಬ್ರದರ್ಸ್ ಹಾಜರಾಗಿದ್ರು. ಜನಾರ್ದನ್ ರೆಡ್ಡಿ, ಸಚಿವ ಆನಂದ್ ಸಿಂಗ್ ಹಾಗೆ ಶಾಸಕ ನಾಗೇಂದ್ರ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿರುವಂಥದ್ದು. 2009ರಿಂದ 2010ರವರೆಗೆ ಸುಮಾರು 35 ಲಕ್ಷ ಟನ್ ಅದಿರು ಅಕ್ರಮ ರಫ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 12 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿತ್ತು. ಜನಾರ್ದನ್ ರೆಡ್ಡಿ, ಸಚಿವ ಆನಂದ್ ಸಿಂಗ್, ಶಾಸಕ ನಾಗೇಂದ್ರಗೆ ಇದೀಗ ಕೋರ್ಟ್ ಜಾಮೀನನ್ನ ನೀಡಿರುವಂಥದ್ದು. ಈ ಮೂಲಕ ಬೇಲೆಕೇರಿ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ.